ಮಳೆಯಿಂದಾಗಿರುವಂತಹ ಅನಾಹುತಗಳು ನಷ್ಟಗಳು ಒಂದು ಕಡೆ ಆದರೆ ಮಗದೊಂದು ಕಡೆ ಈ ಮಳೆಯಿಂದ ಹಳ್ಳ ಕೊಳ್ಳ ತೊರೆಗಳು ಕೆರೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಜಲಪಾತಗಳು ಕೂಡ ಮೈದುಂಬಿ ಹರಿತಾ ಇದ್ದು ಕೆಲವು ಕಡೆ ಕೃತಕ ಜಲಪಾತಗಳು ಸೃಷ್ಟಿಯಾಗಿದೆ. ಇನ್ನು ಕೆಲವು ಕಡೆ ಕಿರು ಜಲಪಾತಗಳು ಕೂಡ ನೋಡುಗರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಸಕಲೇಶಪುರದಲ್ಲಿ ದಟ್ಟ ಮಂಜು, ಕಿರು ಜಲಪಾತ, ಪ್ರವಾಸಿಗರ ದಂಡು. ಮಳೆಗಾಲ ಬಂತು ಅಂದ್ರೆ ಸಾಕು ಸಕಲೇಶಪುರಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಅದರಲ್ಲೂ ಸಕಲೇಶಪುರದಿಂದ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಂಚರಿಸುವವರಿಗೆ ಹೊಸ ಅನುಭವವೇ ನೀಡುತ್ತೆ. ಹಚ್ಚ ಹಸಿರಿನಿಂದ ಕೂಡಿರುವ ಪಶ್ಚಿಮ ಘಟ್ಟ, ಹಸಿರ ಕಾನನ ಹಾಗೂ ರಸ್ತೆಯಲ್ಲಿ ಬಿಟ್ಟು ಬಿಟ್ಟು ಬರುವ ಮಂಜು, ಎಡೆಬಿಡದೆ ಸುರಿಯುವ ಮಳೆ ಹೊಸದೊಂದು ಲೋಕಕ್ಕೆ ಕರೆದೊಯ್ಯುತ್ತೆ. ಇನ್ನು ದಟ್ಟ ಕಾಡಿನ ಮಧ್ಯೆ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುವಂತಹ ನೀರು ಹಾಲ್ನೊರೆಯಂತೆ ಭಾಸವಾಗುತ್ತೆ. ಇದು ನೋಡುಗರ ಮನಸ್ಸಿಗೆ ಉಲ್ಲಾಸ ಹಾಗೂ ಮುದ ನೀಡ್ತಾ ಇರೋದಂತೂ ಸತ್ಯ. 10 ಇಯರ್ಸ್ ಬ್ಯಾಕ್ ಬಂದಿದ್ದು, ಈಗ ನೋಡಿದ್ರೆ ಸರ್ ತುಂಬ ಸಖತ್ತಾಗಿದೆ. ನಾವು ಇಷ್ಟೊಂದು ಎಕ್ಸ್ಪೆಕ್ಟೇ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಅಷ್ಟು ಸಖತ್ತಾಗಿದೆ ಸರ್. ನಾವು ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದೀವಲ್ಲ, ಅಲ್ಲೆಲ್ಲ ರೋಡ್ ಹೆಂಗೆಂಗೋ ದಾಡ್ಕೊಂಬಂದ್ರೆ ಜಸ್ಟ್ ಈ 50 ಕಿಲೋಮೀಟರ್ಸ್ ಏನಿದೆಯೋ ಇದು ಸ್ವರ್ಗ, ಅದೆಲ್ಲ ಮರೆಸ್ಬಿಡುತ್ತೆ ನಮಗೆ, ಅಷ್ಟು ಸಖತ್ತಾಗಿದೆ. ಈ ಬಾರಿ ವಾಡಿಕೆಗೂ ಹೆಚ್ಚು ಮಳೆಯಾಗಿದ್ದು ಕಿರು ಜಲಪಾತಗಳು ಭೋರ್ಗರೆಯುತ್ತಾ ಹರಿತಾ ಇದೆ. ಹಾಸನದಿಂದ ಮಂಗಳೂರಿಗೆ ತೆರಳುವ ಪ್ರವಾಸಿಗರು ಜಲಪಾತಗಳನ್ನ ಕಣ್ತುಂಬಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಖತ್ತಾಗಿಯೇ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಕೆಲವರು ನೀರು ಹರಿತಾ ಇರುವ ಬಂಡೆಗಳ ಬಳಿ ಹೋಗಿ ಹುಚ್ಚಾಟ ಪ್ರದರ್ಶಿಸುತ್ತಿದ್ದು ಜಲಪಾತಗಳ ಬಳಿ ಎಚ್ಚರಿಕೆಯನ್ನ ವಹಿಸದೇ ಇದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಇನ್ನು ಸದಾ ಕೆಲಸದ ಒತ್ತಡದಲ್ಲಿಯೇ ಇರೋರು ಜಾಲಿ ರೈಡ್ ಬರುವ ಮೂಲಕ ಪಶ್ಚಿಮ ಘಟ್ಟದ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಂಡು ಫುಲ್ ಖುಷಿ ಆಗ್ತಿದ್ದಾರೆ. ಇದು ಸಕಲೇಶಪುರದಿಂದ ಎಂಟ್ರೆನ್ಸ್ ಇಂದನೇ ತುಂಬಾ ಫಾಲ್ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೀವಿ ನಾವು ಬೆಂಗಳೂರಿಂದ, ಸಖತ್ತಾಗಿದೆ. ಎಲ್ಲರೂ ಮಾನ್ಸೂನ್ ರೈಡಲ್ಲಿ ಬನ್ನಿ, ಹುಷಾರಾಗಿ ಬನ್ನಿ, ಸೇಫ್ಟಿಯಿಂದ. ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಗ್ರೀನು ಬೆಟ್ಟ ಗುಡ್ಡ ಎಲ್ಲ ನೋಡೋಕೆ ಸಖತ್ತಾಗಿದೆ. ಒಟ್ಟಾರೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಓಡಾಡುವವರಿಗೆ ಪ್ರಕೃತಿ ಸೌಂದರ್ಯ ಮನಸ್ಸನ್ನ ಉಲ್ಲಾಸಗೊಳಿಸಿದ್ರೆ, ಮಳೆಗಾಲದಲ್ಲಿ ಉಂಟಾಗುವ ಭೂಕುಸಿತ, ಗುಂಡಿ ಬಿದ್ದ ರಸ್ತೆಗಳಲ್ಲಿ ಪ್ರಯಾಣಿಕರು ಸಂಚಾರ ಮಾಡಿ ದುಸ್ತರವಾಗಿರೋದು ನಿಜಕ್ಕೂ ದುರಂತವೇ ಸರಿ. ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.